ಪಕ್ಷದ ವಿರುದ್ಧವೇ ಶಾಸಕ ಯತ್ನಾಳ್ ಮಾಡಿರುವಂಥ ಆರೋಪ ಬಿಜೆಪಿ ನಾಯಕರಿಗೆ ಇರಿಸು ಮುರಿಸು ತರಿಸಿದೆ. ಬಿಜೆಪಿ ಸರ್ಕಾರದಲ್ಲಿ 40,000 ಕೋಟಿಯ ಕೋವಿಡ್ ಹಗರಣ ನಡೆದಿತ್ತು ಅನ್ನೋ ಹೇಳಿಕೆ ಕೈಗೆ ಅಸ್ತ್ರವಾಗಿದೆ. ಇದೀಗ ಕೇಸರಿ ಪಡೆಯ ಕರ್ಣ ದಳಪತಿ ಕುಮಾರಸ್ವಾಮಿ ಬಿಜೆಪಿ ಪರ ಬ್ಯಾಟಿಂಗ್ ಮಾಡಿದ್ದು ಯತ್ನಾಳ್ ಆರೋಪದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸತ್ಯಾಂಶ ಬಹಿರಂಗಪಡಿಸುವಂತೆ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ. 40,000 ಕೋಟಿ ವ್ಯವಹಾರ ಐತಿ. ಅವ್ರು ಹೇಳಿದಂತ ರೀತಿಯಲ್ಲಿ 40,000 ಕೋಟಿ ಯಾರಾದ್ರೂ ನಂಬಲಿಕ್ಕಾಗುತ್ತಾ? ಎನ್ಡಿಎ ಜೊತೆ ಮೈತ್ರಿ ಮಾಡಿಕೊಂಡ ಬಳಿಕ ಮಾಜಿ ಸಿಎಂ ಕುಮಾರಸ್ವಾಮಿ ಒಂದು ರೀತಿ ಬಿಜೆಪಿಯ ವಕ್ತಾರರಂತೆ ಮಾತನಾಡುತ್ತಿದ್ದಾರೆ. ಇತ್ತೀಚೆಗೆ ಅಸಮಾಧಾನಿತ ಬಿಜೆಪಿ ಶಾಸಕ ಬಸನಗೌಡ ಯತ್ನಾಳ್ ಸ್ವಪಕ್ಷದ ನಾಯಕರ ಮೇಲೆ ಗಂಭೀರ ಆರೋಪ ಮಾಡಿದ್ರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ವೇಳೆ 40,000 ಭ್ರಷ್ಟಾಚಾರ ನಡೆದಿದೆ ಎಂದು ಬಹಿರಂಗವಾಗಿ ಹೇಳಿಕೆ ನೀಡಿದ್ರು. ಇದನ್ನೇ ಅಸ್ತ್ರ ಮಾಡಿಕೊಂಡ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ವಿರುದ್ಧ ಕತ್ತಿ ಮಸೆಯುತ್ತಿದೆ. ಯತ್ನಾಳ್ ಗಂಭೀರ ಆರೋಪ ಮಾಡಿದ್ರು ಕೂಡ ಬಿಜೆಪಿಯ ಯಾವೊಬ್ಬ ನಾಯಕರು ಅದರ ಬಗ್ಗೆ ಚಕಾರವೆತ್ತುತ್ತಿಲ್ಲ. ಆದರೆ ಎನ್ಡಿಎ ಜೊತೆ ಕೈಜೋಡಿಸಿರುವ ಮಾಜಿ ಸಿಎಂ ಕುಮಾರಸ್ವಾಮಿ ಬಿಜೆಪಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ. 40,000 ಕೋಟಿ ಕೋವಿಡ್ ಹಗರಣ ನಂಬಲು ಸಾಧ್ಯನಾ? ತನಿಖೆ ನಡೆಸಿ ಸತ್ಯಾಂಶ ಬಹಿರಂಗಪಡಿಸಲು ಸರ್ಕಾರಕ್ಕೆ ಸವಾಲ್. ಇನ್ನು ತುರ್ತು ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಸಿಎಂ ಕುಮಾರಸ್ವಾಮಿ ತನ್ನ ಮಿತ್ರ ಪಕ್ಷ ಬಿಜೆಪಿಯ ವಿರುದ್ಧ ಕೇಳಿ ಬಂದಿರುವ 40,000 ಕೋಟಿ ಹಗರಣದ ಆರೋಪವನ್ನ ತಳ್ಳಿ ಹಾಕಿದ್ರು. ರಾಜಕೀಯ ವೈಮನಸ್ಸಿನಿಂದ ಯತ್ನಾಳ್ ಆ ರೀತಿ ಹೇಳಿಕೆ ನೀಡಿರಬಹುದು. 2,000 ಕೋಟಿ ಹಗರಣ ಆಗಿದೆ ಎಂದಿದ್ರೆ ನಂಬಬಹುದಿತ್ತು. ಆದ್ರೆ 40,000 ಕೋಟಿ ಹಗರಣ ಅಂದ್ರೆ ನಂಬಲು ಸಾಧ್ಯನಾ ಎಂದು ಯತ್ನಾಳ್ ಆರೋಪವನ್ನ ಪ್ರಶ್ನಿಸಿದ್ರು. ಇನ್ನು ಯತ್ನಾಳ್ ಹೇಳಿಕೆಯನ್ನ ಅಸ್ತ್ರ ಮಾಡಿಕೊಂಡಿರುವ ಕಾಂಗ್ರೆಸ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ ಎಚ್ಡಿಕೆ ಸೂಕ್ತ ರೀತಿ ತನಿಖೆ ನಡೆಸಿ ತಪ್ಪು ಮಾಡಿದ್ರೆ ಕ್ರಮ ಕೈಗೊಳ್ಳಲಿ ಎಂದು ಸವಾಲು ಹಾಕಿದ್ರು. ಇದು ಕೋವಿಡ್ ಪೀರಿಯಡ್ನಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಅದೆಂಥದ್ದು ಮಾಸ್ಕು ಇವೆಂಥವು ಖರೀದಿ ಮಾಡೋಕ್ಕೆ 40,000 ಕೋಟಿ ಅಕ್ರಮ ಅಂತೇಳಿ ಪಾಪ ಅವರೇನೋ ಯತ್ನಾಳ್ ಅವರು ಹೇಳ್ಬಿಟ್ರು. 40,000 ಕೋಟಿ ಅಂತ ಹೇಳ್ಬಿಟ್ರು. ಇದು ಯಾರಾದ್ರೂ ನಂಬಕ್ಕಾಗತ್ತಾ? 40,000 ಕೋಟಿ ಅವ್ರ ಪೊಲಿಟಿಕಲಿ ಅವ್ರ ಕೆಲವು ಸಮಸ್ಯೆಗಳಿಂದ ಭಿನ್ನಾಭಿಪ್ರಾಯದಲ್ಲಿ ಅವ್ರುಗಳು ಮಾತನಾಡಕತ್ತಕ್ಕಂಥದ್ದೇನಿದೆ ಅದರಲ್ಲಿ ವಾಸ್ತವಾಂಶ ಏನಿದೆ ಅನ್ನೋದು ನಾವು ಚರ್ಚೆ ಮಾಡಬೇಕಲ್ವಾ? ಸರ್ಕಾರ ಸತ್ಯ ಇದ್ರೆ ಇಡಲಿ ಜನಗಳ ಮುಂದೆ. ನೈಸ್ ವರದಿ ರಮೇಶ್ ಕುಮಾರ್ ಹೇಳಿಕೆ ಪ್ರಸ್ತಾಪಿಸಿ ತಿರುಗೇಟು. ಬಿಜೆಪಿ ಶಾಸಕ ಯತ್ನಾಳ್ ಹೇಳಿದ ಮಾತನ್ನೇ ರಾಜಕೀಯವಾಗಿ ಬಳಸಿಕೊಂಡು ಸರ್ಕಾರ ಬಿಜೆಪಿಯನ್ನ ಮಟ್ಟ ಹಾಕಲು ರಣತಂತ್ರ ರೂಪಿಸಿದೆ. ಇದಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ನೈಸ್ ರೋಡ್ ಪ್ರಕರಣಕ್ಕೆ ಸಂಬಂಧಿಸಿದ ಮಾಜಿ ಸಚಿವ ಜಯಚಂದ್ರ ವರದಿ ಮತ್ತು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳಿಕೆಯನ್ನ ಉಲ್ಲೇಖಿಸಿದ್ರು. ಈ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಯಾವುದೋ ನೈಸ್ ಕಂಪನಿದು ಅವ್ರು ಕೊಟ್ಟಿರೋ ವರದಿ ದಿನ ಯಾರು ಪೂಜೆ ಮಾಡ್ತಾವ್ರೆ? ಟ್ರೆಜರ್ಲಿ ಇಟ್ಕೊಂಡು ಗಂಧದ ಕಡ್ಡಿ ಯಾರು ಬೆಳಗ್ತಾ ಇದ್ದೀರಿ? ಸಿದ್ದರಾಮಯ್ಯವ್ರು ಬೆಳಗ್ತಾವ್ರು ಅದಕ್ಕೆ ವರದಿ ರಿಪೋರ್ಟಿಗೆ ಅಷ್ಟೇ. ಪಾಪ ಉತ್ತರ ಕೊಡೋ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಶಿವಕುಮಾರ್ ಬೆಳಗ್ತಾವ್ರ ಗಂಧದ ಕಡ್ಡಿ ಅಲ್ಲಿಗೆ ಆ ವರದಿಗೆ, ಇವ್ರು ಬೆಳಗ್ತಾವ್ರ ಸಿದ್ದರಾಮಯ್ಯ ಅಷ್ಟು ಆನೆಸ್ಟ್ ಇದ್ದರೆ. ಗಾಂಧಿ ಫ್ಯಾಮಿಲಿ ಹೆಸರಲ್ಲಿ ತಲೆಮಾರು ತಿಂದು ತೇಗೋವಷ್ಟು ಸಂಪಾದನೆ ಮಾಡ್ಕೊಂಬಿಟ್ಟಿದ್ದೀವಿ. 3 ತಲೆಮಾರ, ತಲೆಮಾರಲ್ಲ 3 ತಲೆಮಾರು ತಿಂದು ತೇಗ್ಬಿಟ್ಟಿದ್ದೀವಿ. ಆ ಫ್ಯಾಮಿಲಿ ಉಳಿಸ್ಕೊಳ್ಳೋಕೆ ನಾವು ಹೋರಾಟ ಮಾಡಬೇಕು ಅಂತ ಹೇಳಿ ಭಾಷಣ ಮಾಡಿದ್ರಲ್ಲ, ಅವತ್ತು ಯಾಕೆ ಇದೆಲ್ಲ ಚರ್ಚೆ ಮಾಡ್ಕೊಳ್ಳಿಲ್ಲ? ನಾವೆಲ್ಲ ಮಾಡಿಲ್ಲ ಅಂತ ಯಾಕೆ ಹೇಳಲಿಲ್ಲ ನೀವು? ಇನ್ನು ಎಚ್ಡಿಕೆ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದ ಸಿಎಂ ಸಿದ್ದರಾಮಯ್ಯ, ನಾವು ಈಗಾಗಲೇ ಆಯೋಗ ರಚನೆ ಮಾಡಿದ್ದೇವೆ. ಆರೋಪ ಮಾಡಿದವರ ಬಳಿ ಏನೇನು ದಾಖಲೆಗಳಿವೆ, ಆಯೋಗದ ಮುಂದೆ ಕೊಡಲಿ ಎಂದು ಸಿಎಂ ಹೇಳಿದ್ರು. ಇನ್ನು ಯತ್ನಾಳ್ ಆರೋಪದ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ ಅನ್ನೋದಾದ್ರೆ ಬಿಜೆಪಿಯವರು ಯತ್ನಾಳ್ರನ್ನ ಉಚ್ಚಾಟನೆ ಮಾಡಲಿ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿಗೆ ಟಕ್ಕರ್ ನೀಡಿದ್ದಾರೆ. ಅದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ಕಮಿಷನ್ ಮಾಡಿದ್ದೀವಿ ಅಲ್ವಾ? ಕಮಿಷನ್ ಮುಂದೆ ಹೋಗಿ ಹೇಳಿಕೆ ಕೊಡಲಿ, ಸ್ಟೇಟ್ಮೆಂಟ್ ಕೊಡಲಿ, ಎವಿಡೆನ್ಸ್ ಡಾಕ್ಯುಮೆಂಟ್ಸ್ ಇದ್ರೆ ಕೊಡಲಿ ಅವ್ರ ಹತ್ರ. ಯತ್ನಾಳ್ ಅವ್ರಿಗೆ ತೆಗೀರಿ, ಅಷ್ಟು ತಾಕತ್ತಿಲ್ವಾ ನಿಮಗೆ? ಕಾಂಗ್ರೆಸ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಅಂತ ನಿಮಗೆ ಅನಿಸ್ತಾ ಇದ್ರೆ ಆಕ್ಷನ್ ತಗೊಳ್ಳಿ ಸ್ವಾಮಿ. ಕಾಂಗ್ರೆಸ್ ಆಕ್ಷನ್ ತಗೊಳಕ್ಕಾಗತ್ತಾ? ಯತ್ನಾಳ್ ವಿರುದ್ಧ ಲೋಕಾಯುಕ್ತಕ್ಕೆ ಕಾಂಗ್ರೆಸ್ ದೂರು.
ಕೋವಿಡ್ ಅವಧಿಯಲ್ಲಿ 40,000 ಕೋಟಿ ಹಗರಣದ ಬಗ್ಗೆ ಮಾತನಾಡಿರುವ ಯತ್ನಾಳ್ ವಿರುದ್ಧ ಕಾಂಗ್ರೆಸ್ ಲೋಕಾಯುಕ್ತಕ್ಕೆ ದೂರು ನೀಡಿದೆ. ಅವರ ಹೇಳಿಕೆಗೆ ಸಂಬಂಧಿಸಿದಂತೆ ನೋಟಿಸ್ ನೀಡಿ ದಾಖಲೆಗಳನ್ನು ಕೇಳಿ ತನಿಖೆ ನಡೆಸುವಂತೆ ಕಾಂಗ್ರೆಸ್ ಮನವಿ ಮಾಡಿದೆ. ಒಟ್ಟಾರೆ ಯತ್ನಾಳ್ ಮಾಡಿರುವ 40,000 ಕೋಟಿ ಹಗರಣದಲ್ಲಿ ಸತ್ಯ ಇದೆಯಾ ಇಲ್ವಾ ಅನ್ನೋದನ್ನ ಸರ್ಕಾರ ತನಿಖೆ ಮೂಲಕ ಬಯಲು ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.